ಆಚಾರ್ಯ ಭಕ್ತಿ ಭಾವನೆ ಭಾಗ 2. ಆಚಾರ್ಯ ಭಕ್ತಿ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಆಚಾರ್ಯ ಭಕ್ತಿಯ 1ನೆಯ ಭಾವನೆಯ ಭಾಗವನ್ನು ನೀವು ಕೇಳ್ಕೊಂಡು ಹೋಗಿದ್ದೀರಿ. ಒಂದು ಭಾಗ ಮುಗಿದೋಗಿದೆ. ಇದೀಗ 2ನೇ ಭಾಗ ನಡೀತಾ ಇದೆ. ಹಿಂದಿನ ಭಾಗ ಕೇಳ್ಕೊಂಬರ್ರಿ. ಇದನ್ನು ನೇರವಾಗಿ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈಗ ಆಚಾರ್ಯರ ಮೂಲ ಗುಣಗಳನ್ನು ಹೇಳಲಾಗ್ತದೆ. ಅದರಲ್ಲಿ 12 ತಪಗಳು, 10 ಧರ್ಮಗಳು, 5 ಆಚಾರಗಳು, 6 ಅವಶ್ಯಕ ಕ್ರಿಯೆಗಳು, 3 ಗುಪ್ತಿಗಳು, ಒಟ್ಟು 36 ಆದವು. 12 ಪ್ರಕಾರದ ತಪವನ್ನು ಹಿಂದಿನ ಭಾಗದಲ್ಲಿ ಅತಿ ವಿಸ್ತಾರವಾಗಿ ಹೇಳಲಾಗಿದೆ. ಅಂದರೆ ಈ ಹಿಂದಿನ ಭಾಗದಲ್ಲೆಲ್ಲ ಇನ್ನು ಬಹಳ ಹಿಂದಿನ ಭಾಗಗಳಿದಾವಲ್ಲ, ಅದರಲ್ಲಿ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ವಿಸ್ತಾರವಾಗಿ ಇದನ್ನು ಹೇಳಲಾಗುವುದಿಲ್ಲ. ಇನ್ನು ನಿಮಗೆ 10 ಧರ್ಮಗಳ ಬಗ್ಗೆಯೂ ಕೂಡ ಗೊತ್ತಿದೆ. ಆದ್ದರಿಂದ ಅದನ್ನು ಕೂಡ ಇಲ್ಲಿ ವಿಸ್ತಾರವಾಗಿ ಹೇಳಲಾಗುವುದಿಲ್ಲ. ಈಗ ಇಲ್ಲಿ 5 ಆಚಾರಗಳ ಬಗ್ಗೆ ಹೇಳಲಾಗುತ್ತದೆ. ಯಾಕೆಂದರೆ ಈ ವಿಷಯ ಹಿಂದಿನ ಭಾಗಗಳಲ್ಲಿ ಬಂದಿರಲಿಲ್ಲ. ಆದ್ದರಿಂದ ಇದನ್ನು ಹೇಳಲಾಗ್ತದೆ. ಬರೆದುಕೊಳ್ಳಿರಿ. 1 ದರ್ಶನಾಚಾರ, 2 ಜ್ಞಾನಾಚಾರ, 3 ತಪಾಚಾರ, 4 ಚಾರಿತ್ರ್ಯಾಚಾರ, 5 ವೀರ್ಯಾಚಾರ. ಈಗ ಪ್ರತಿ ಒಂದರ ಪರಿಭಾಷೆ ಶಬ್ದಗಳನ್ನು ಬರೆದುಕೊಂಡ್ಬಿಡ್ರಿ. 1ನೇಯದ್ದು ಜ್ಞಾನಾಚಾರ. ಅಂದರೆ ಪರಮಾರ್ಥಭೂತ ಜೀವಾದಿ ತತ್ವಗಳಲ್ಲಿ ಶ್ರದ್ಧೆ ಆದಿ ಮತ್ತು ಅದೇ ರೀತಿ ಆಚರಣೆ, ಇದು ದರ್ಶನಾಚಾರ ಇದೆ. 2ನೇ ವಿಷಯ ಜ್ಞಾನಾಚಾರ. ಅಂದರೆ 5 ಪ್ರಕಾರದ ಜ್ಞಾನದ ನಿಮಿತ್ತವಾಗಿ ಅಧ್ಯಯನ ಆದಿ ಕ್ರಿಯೆಗಳು ಮಾಡುವುದು. ಇಲ್ಲಿ 5 ಪ್ರಕಾರದ ಜ್ಞಾನ ಅಂತಂದರೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃ ಪರ್ಯಾಯ ಜ್ಞಾನ ಮತ್ತು ಕೇವಲ ಜ್ಞಾನ. 3ನೇ ವಿಷಯ ತಪಾಚಾರ. ಅಂದರೆ ಶರೀರ ಇಂದ್ರಿಯಗಳನ್ನು ಸುಡುವುದು. ಕರ್ಮದಹನಕ್ಕಾಗಿ ತಪ ಅಂತಂದರೆ ಶರೀರ ಮತ್ತು ಇಂದ್ರಿಯಗಳನ್ನು ಸುಡುವುದು ಅಂದರೆ ಬೆಂಕಿಗೆ ಹಾಕಿ ಸುಡುವುದು ಅಲ್ಲ, ಆ ರೀತಿ ಅರ್ಥ ಅಲ್ಲ. ಶರೀರ ಮತ್ತು ಇಂದ್ರಿಯಗಳನ್ನು ತಪದಲ್ಲಿ ಸುಡುವುದು. ಇದು ಯಾವುದಕ್ಕಾಗಿ? ಕರ್ಮ ದಹನಕ್ಕಾಗಿ. ಅಂದರೆ ಕರ್ಮವನ್ನು ಸುಡೋದಕ್ಕೋಸ್ಕರ ಇಂದ್ರಿಯ ಮತ್ತು ಶರೀರಗಳನ್ನು ಸುಡುವುದು. ಇದು ತಪ ಇದೆ. 4ನೇ ವಿಷಯ ಚಾರಿತ್ರ್ಯಾಚಾರ. ಅಂದರೆ ಪಾಪ ಕ್ರಿಯೆಯಿಂದ ದೂರವಾಗುವುದು. ಚಾರಿತ್ರ್ಯ ಇದೆ. ಅಂದರೆ ಇಂದ್ರಿಯ ಸಂಯಮನ ಮಾಡುವುದು. ಇಲ್ಲಿ ಪಾಪ ಕ್ರಿಯೆಯಿಂದ ದೂರವಾಗುವುದು, ಇದು ಚಾರಿತ್ರ್ಯ ಇದೆ. ಮತ್ತು ಇಂದ್ರಿಯಗಳನ್ನು ಸಂಯಮನ ಮಾಡುವುದು ಅಂತಂದರೆ ಇಂದ್ರಿಯ ಯಾವುದು? 5 ಇಂದ್ರಿಯಗಳು: ಸ್ಪರ್ಶನ, ರಸನ, ಗ್ರಹಣ, ಚಕ್ಷು, ಶ್ರೋತೃ, ಕರ್ಣ ಇಂದ್ರಿಯ. ಇವುಗಳನ್ನು ಅಂದರೆ ಶ್ರೋತ್ರೇಂದ್ರಿಯ ಅಥವಾ ಕರ್ಣೇಂದ್ರಿಯ ಅಂತಾರೆ. ಅದನ್ನು ಏನು ಮಾಡೋದು? ಸಂಯಮನ ಅಂದರೆ ನಿಯಂತ್ರಣದಲ್ಲಿ ಇಡುವುದು. 5ನೇ ವಿಚಾರ ವೀರ್ಯಾಚಾರ. ಅಂದರೆ ಎಲುಬು, ಮೂಳೆ ಮತ್ತು ಶರೀರದ ಬಲ ವೀರ್ಯ ಇದೆ. ಶುಭ ವಿಷಯದಲ್ಲಿ ಉತ್ಸಾಹ ಇಡುವುದು ವೀರ್ಯಾಚಾರ ಇದೆ. ಇನ್ನು ಮುಂದೆ 6 ಅವಶ್ಯಕ ಕ್ರಿಯೆಗಳ ಬಗ್ಗೆ ಹೇಳಲಾಗ್ತದೆ. ಸ್ವಲ್ಪ ಕೇಳ್ರಿ. ಅವಶ್ಯಕ ಕ್ರಿಯೆ ಅಂದರೆ ಆತ್ಮನಲ್ಲಿ ರತ್ನತ್ರಯದ ನಿವಾಸವನ್ನು ಮಾಡಿಸುತ್ತದೆ. ಅದು ಅವಶ್ಯಕ ಇದೆ. ಅಥವಾ ಸಂಯಮಿ ಜನರ ರಾತ್ರಿ ಹಗಲು ಮಾಡುವ ಯೋಗ್ಯ ಕ್ರಿಯೆಯೇ ಅವಶ್ಯಕ ಕ್ರಿಯೆ ಇದೆ. ಅಥವಾ ವ್ಯಾಧಿಗಳು ಆದರೂ ಕೂಡ ಮುನಿರಾಜರು ಇವುಗಳನ್ನು ಮಾಡುತ್ತಾರೆಯೇ, ಮಾಡಲೇಬೇಕು, ಇದು ಅವಶ್ಯಕ ಕ್ರಿಯೆ ಇದೆ. ಈಗ ಈ ಅವಶ್ಯಕ ಕ್ರಿಯೆಗಳ ಬಗ್ಗೆ ಹೇಳಲಾಗ್ತದೆ. ಅವಶ್ಯಕ ಕ್ರಿಯೆಗಳು 6 ಇದ್ದಾವೆ. ಅದನ್ನು ಬರೆದುಕೊಳ್ರಿ. ಸಮತೆ, ವಂದನ, ಸ್ತುತಿ, ಪ್ರತಿಕ್ರಮಣ, ಸ್ವಾಧ್ಯಾಯ, ಕಾಯ್ಯುತ್ಸರ್ಗ. ನೋಡಿ, ಕೊನೆಯ ಶಬ್ದ ಕಾಯ್ಯುತ್ಸರ್ಗ, ಕಾಯೋತ್ಸರ್ಗ. ಇನ್ನು ಈ ಒಂದೊಂದರ ಬಗ್ಗೆ ಹೇಳಲಾಗ್ತದೆ. ಸ್ವಲ್ಪ ಅದನ್ನು ಬೇಕಾದರೆ ಬರ್ಕೊಳ್ರಿ. 1ನೇಯದ್ದು ಸಮತೆ. ಅಂದರೆ ಸಮಭಾವ
ಅಂದರೆ ರಾಗ ದ್ವೇಷ ರಹಿತರಾಗುವುದು ಮತ್ತು ತ್ರಿಕಾಲದಲ್ಲಿ ಪಂಚನಮೋಕಾರ ಹೇಳುವುದು ಕೂಡ ಸಮತೆ ಇದೆ. ಎರಡನೇ ವಿಷಯ ವಂದನ. ಅಂದರೆ ಒಂದು ತೀರ್ಥಂಕರರ ಗುಣಾನುವಾದ ಮಾಡುವುದು ಅಥವಾ ಚೈತ್ಯ ಮತ್ತು ಪಂಚ ಮಹಾಗುರು ಭಕ್ತಿ ವಿಧಿವತ್ ಇದು ಹೇಳುವುದು, ಇದು ವಂದನಾ ಕ್ರಿಯೆ ಇದೆ. ಇಲ್ಲಿ ಒಂದು ಸೂಚನೆ ಅಂತಂದರೆ, ಸಾಮಾನ್ಯವಾಗಿ ದಿಗಂಬರ ಗುರುಗಳು ಅಥವಾ ಆರಿಕೆಯರು ತ್ರಿಸಂಧ್ಯಾ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಚೈತ್ಯ ಭಕ್ತಿ ಮತ್ತು ಪಂಚಮಹಾಗುರು ಭಕ್ತಿಯನ್ನು ಸಾಮಾಯಿಕ ಸಮಯದಲ್ಲಿ ಹೇಳುತ್ತಾರೆ. ಏನು ಮೂರನೇ ವಿಷಯ ಸ್ತುತಿ ಅಂತ. ಸ್ತುತಿ ಅಂದರೆ 24 ತೀರ್ಥಂಕರರ ಸ್ತುತಿ ಮಾಡುವುದು ಸ್ತವ ಇದೆ. ನೋಡಿ, ಇಲ್ಲಿ ಒಂದು ರಹಸ್ಯ ಅಂತಂದರೆ, ಯಾವುದಾದರೂ ಒಂದೇ ತೀರ್ಥಂಕರರ ಭಕ್ತಿ ಮಾಡುವುದು ಅದು ವಂದನ ಇದೆ, ಮತ್ತು 24 ತೀರ್ಥಂಕರರ ಅಥವಾ 2 ತೀರ್ಥಂಕರರ 3 ತೀರ್ಥಂಕರರ ಭಕ್ತಿ ಮಾಡುವುದು ಇದು ಸ್ತುತಿ ಅನ್ನಲ್ಪಡುತ್ತದೆ. ಈಗ ನಾಲ್ಕನೇ ವಿಷಯ ಪ್ರತಿಕ್ರಮಣ. ಅಂದರೆ ಪ್ರಮಾದದ ಕಾರಣದಿಂದ ಆತ್ಮನಿಗೆ ತಗುಲಿದ ದೋಷಗಳು ಯಾವುದರಿಂದ ದೂರ ಮಾಡಲಾಗುವುದೋ ಅದು ಪ್ರತಿಕ್ರಮಣ ಇದೆ. ಇನ್ನು ಐದನೇ ವಿಷಯ ಸ್ವಾಧ್ಯಾಯ. ಅಂದರೆ ಸತ್ ಸಮೀಚೀನ ಶಾಸ್ತ್ರ ಓದುವುದು, ಮನನ ಮಾಡುವುದು, ಉಪದೇಶ ಮಾಡುವುದು ಅಥವಾ ಆಲಸ್ಯ ತ್ಯಾಗ ಮಾಡಿ ಜ್ಞಾನದ ಆರಾಧನೆ ಮಾಡುವುದು ಸ್ವಾಧ್ಯಾಯ ಇದೆ. ಇನ್ನು ಮುಂದೆ ಆರನೇ ವಿಷಯ ಕಾಯೋತ್ಸರ್ಗ. ಅಂತಂದರೆ ಶರೀರದ ಮೇಲಿನ ಮಮತ್ವ ಬುದ್ಧಿಯನ್ನು ಬಿಡುವುದು, ಜಿನೇಂದ್ರ ದೇವರ ಗುಣಗಳ ಚಿಂತನೆ ಮಾಡುವುದು ಕಾಯೋತ್ಸರ್ಗ ಇದೆ. ಕಾಯೋತ್ಸರ್ಗ ಶಬ್ದದ ಅರ್ಥ ನೀವು ಕೇವಲ ತಗೊಂಡ್ರೆ ಏನಾಗ್ತದೆ ಅಂದರೆ ಕಾಯವನ್ನು ಬಿಡುವುದು, ತ್ಯಾಗ ಮಾಡುವುದು ಅಂದರೆ ಶರೀರವನ್ನು, ಈ ರೀತಿ ಆಗ್ತದೆ. ಆದರೆ ಹಾಗೆ ಅರ್ಥವನ್ನು ಇಲ್ಲಿ ನೀವು ಸ್ವೀಕರಿಸಬಾರದು. ಇಲ್ಲಿ ಶರೀರವನ್ನು ಬಿಡುವುದು ಅಲ್ಲ, ಶರೀರದ ಮೇಲಿನ ಮಮತ್ವವನ್ನು ಬಿಡುವುದು ಇದೆ. ಇನ್ನು ಮುಂದೆ 3 ಗುಪ್ತಿಗಳ ಬಗ್ಗೆ: ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಇವು 3 ಗುಪ್ತಿಗಳು. ಗುಪ್ತಿ ಅಂದರೆ ಮನ ವಚನ ಕಾಯಗಳ ಏಕಾಗ್ರತೆಯಿಂದ ಸಂಸಾರದ ಕಾರಣಗಳಿಂದ ಆತ್ಮನನ್ನು ರಕ್ಷಿಸುವುದು ಇದೆ. ಅದರಲ್ಲೂ ಕೂಡ ಮನ ವಚನ ಕಾಯಗಳ ಪ್ರವೃತ್ತಿ ನಿಲ್ಲಿಸಿ ಕೇವಲ ಜ್ಞಾತ ಭಾವದಿಂದ ನಿಶ್ಚಯ ಸಮಾಧಿ ಧಾರಣೆ ಮಾಡುವುದು ಪೂರ್ಣ ಗುಪ್ತಿ ಇದೆ. ಬಹಳ ಮಹತ್ವಪೂರ್ಣ ಬಿಂದು ಆಗಿದ್ದರಿಂದ ಇದನ್ನು 2 ಸತಿ 3 ಸತಿ ಕೇಳ್ಕೊಬರ್ರಿ, ಹಿಂದೆ ಹೇಳಿದ ಈ ಗುಪ್ತಿಯ ವಿಷಯವನ್ನು. ಮೇಲೆ ಹೇಳಿದ ಎಲ್ಲ ಗುಣಗಳಿಂದ ಯುಕ್ತ ಆಚಾರ್ಯ ಪರಮೇಶ್ವರಿಯು ಸುದೃಢ ಮರದ ಹಲಗೆಯ ದೋಣಿಯಂತೆ ಶಿಷ್ಯ ವರ್ಗವನ್ನು ಸಂಸಾರ ರೂಪಿ ಸಮುದ್ರದಿಂದ ಪಾರು ಮಾಡುತ್ತಾರೆ. ಅಂದರೆ ನಿಮಗೆ ಗೊತ್ತಾಯ್ತು? ಅಂದರೆ ಮರದ ಹಲಗೆಯಿಂದ ಮಾಡಿದಂಥ ಸುದೃಢವಾದ ದೋಣಿ ಏನಿರ್ತದೆ ಅದು ಮುಳುಗುವುದಿಲ್ಲ, ಅದು ತಾನೂ ಕೂಡ ಪಾರು ಆಗುತ್ತದೆ ನದಿಯಲ್ಲಿ, ಸಮುದ್ರದಲ್ಲಿ, ಮತ್ತೆ ಅದರ ಮೇಲೆ ಕುಳಿತುಕೊಂಡವರನ್ನು ಕೂಡ ಪಾರು ಮಾಡಿಸುತ್ತದೆ ಅಲ್ಲವೇ? ಆ ರೀತಿ ಆಚಾರ್ಯ ಪರಮೇಶ್ವರಿಗಳು ಇರುತ್ತಾರೆ. ಇನ್ನು ಮುಂದೆ ಗಣಧರ ಆಚಾರ್ಯರು ಇಲ್ಲದೆ ಭಗವಾನ್ ವರ್ಧಮಾನರ ದಿವ್ಯ ಧ್ವನಿ 66 ದಿನಗಳವರೆಗೆ ಹೊರಟಿರಲಿಲ್ಲ. ಜಿನವಾಣಿ ಪ್ರಸಾರ ಆಚಾರ್ಯರಿಂದ ಆಗುತ್ತದೆ. ಆದ್ದರಿಂದ ಆಚಾರ್ಯ ಭಕ್ತಿ ಕೂಡ ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಕಾರಣ ಇದೆ. ಸಮಾಧಿಯ ಸಮಯದಲ್ಲಿ ಆಚಾರ್ಯ ಪದವಿ ಬಿಟ್ಟು ಮುನಿಪದ ಸ್ವೀಕರಿಸುತ್ತಾರೆ. ಯಾಕೆಂತಂದರೆ ಇದು ಒಂದು ಗಮನದಲ್ಲಿ ಇಟ್ಟಿರಿ, ಈ ವಿಷಯವನ್ನು ನೆನ್ಪಿಡ್ರಿ. ಯಾವುದೇ ಆಚಾರ್ಯರು ಇರಲಿ, ಅವರು ಸಮಾಧಿಯ ಸಮಯದಲ್ಲಿ ಆಚಾರ್ಯ ಪದವಿಯನ್ನು ಬಿಟ್ಟು ಮುನಿ ಪದಕ್ಕೆ ಬರಬೇಕಾಗುತ್ತದೆ. ಇದು ಅನಿವಾರ್ಯ ಇದೆ. ಯಾಕೆಂದರೆ ಈ ಆಚಾರ್ಯ ಉಪಾಧ್ಯಾಯ ಪದವಿಗಳು ಇವೆಲ್ಲ ಉಪಾಧಿ ಇದೆ, ಇದನ್ನು ಬಿಡಲೇಬೇಕಾಗುತ್ತದೆ. ಯಾವುದೇ ಜೀವಕ್ಕೆ ಅಕಸ್ಮಾತ್ ಕೇವಲ ಜ್ಞಾನ ಆದರೆ ಅದು ದಿಗಂಬರ ಮುನಿಗೆಯೇ ಆಗುತ್ತದೆ. ಆಚಾರ್ಯ ಉಪಾಧ್ಯಾಯ ಈ ರೀತಿ ಆಗುವುದಿಲ್ಲ, ಆ ರೀತಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ತೀರ್ಥಂಕರ ಭಗವಾನರು
ದೀಕ್ಷೆ ತಗೋತಾರಲ್ಲ ಅವರು ದಿಗಂಬರ ಮುನಿಯೇ ಇರುತ್ತಾರೆ ಹೊರತಾಗಿ ಆಚಾರ್ಯ ಉಪಾಧ್ಯಾಯ ಆಗುವುದಿಲ್ಲ. ಇದು ಪ್ರಭಾವನೆಯ ಧರ್ಮ ಉಳಿಸುವ ಪ್ರಭಾವನೆಯ ಒಂದು 2 ವ್ಯವಸ್ಥೆಗಳಿದ್ದಾವೆ, ಆಚಾರ್ಯ ಮತ್ತು ಉಪಾಧ್ಯಾಯ. ಆಚಾರ್ಯರು ಅದ್ವಿತೀಯ ಮಹಿಮೆ, ಸಿಂಹಕ್ಕಿಂತಲೂ ಪರಾಕ್ರಮಿ, ಆನೆಯಂತೆ ಸ್ವಾಭಿಮಾನಿ, ಎತ್ತಿನಂತೆ ಭದ್ರ ಪರಿಣಾಮಿ, ಜಿಂಕೆಯಂತೆ ಸರಳ, ಹಸುವಿನಂತೆ ಅಂದರೆ ಧನದಂತೆ ನಿರೀಹ, ವಾಯುವಿನಂತೆ ನಿಸ್ಸಂಗ, ಸೂರ್ಯನಂತೆ ತೇಜಸ್ವಿ, ಸಾಗರದಂತೆ ಗಂಭೀರ, ಮೇರುವಿನಂತೆ ನಿಶ್ಚಲ, ಚಂದ್ರನಂತೆ ಶೀತಲ, ಮಣಿಯಂತೆ ಕಾಂತಿಮಾನ, ಪೃಥ್ವಿಯಂತೆ ಸಹಿಷ್ಣು, ಆಕಾಶದಂತೆ ನಿರಾವಲಂಬ, ಉದಾರ ಇರುತ್ತಾರೆ ಆಚಾರ್ಯರು. ಆಚಾರ್ಯರಲ್ಲಿ ಈ ಗುಣಗಳನ್ನು ಹೇಳಲಾಗಿದೆ. ಇಂತಹ ಜೀವ ಆಚಾರ್ಯರು ಆಗಲು ಯೋಗ್ಯ ಇದ್ದಾರೆ. ಮತ್ತು ಅವರ ಭಕ್ತಿ ಮಾಡುವುದರಿಂದ ತೀರ್ಥಂಕರ ಆಗುವಂತಹ ಪುಣ್ಯಕರ್ಮದ ಬಂಧ ಆಗುತ್ತದೆ. ಅಕಸ್ಮಾತ್ ಯಾರಾದರೂ ಜಿನಶಾಸನವನ್ನು ಬಿಟ್ಟು ಪೂರ್ವಾಚಾರ್ಯ ಅಂದರೆ ಅಕಸ್ಮಾತ್ ಯಾರಾದರೂ ಈ ಹುಂಡಾವ ಸರ್ಪಿಣಿಯ ಕಾಲ ದೋಷದಿಂದ ಜಿನಶಾಸನವನ್ನು ಬಿಟ್ಟು ಪೂರ್ವಾಚಾರ್ಯರ ಶಾಸ್ತ್ರದ ನಿಯಮವನ್ನು ಬಿಟ್ಟು ಸ್ವಂತ ಬುದ್ಧಿಯಿಂದ ಅನೇಕ ಅಜ್ಞಾನಿ ಶಿಷ್ಯರನ್ನು ಒಟ್ಟುಗೂಡಿಸಿಕೊಂಡು ಅಂದರೆ ಸೇರಿಸಿಕೊಂಡು ಶಾಸ್ತ್ರದ ವಿರುದ್ಧ ಪ್ರಚಾರ ಮಾಡುತ್ತಿದ್ದರೆ ಬುದ್ಧಿವಂತರು ಅವರನ್ನು ಸ್ವೀಕರಿಸಬಾರದು, ಮನ್ನಿಸಬಾರದು, ಭಕ್ತಿ ಮಾಡಬಾರದು. ಅದರಿಂದ ಜಾಗರೂಕರಾಗಿ ಇರಬೇಕು. ಕಾರಣ ಏನು? ಯಾವುದೇ ಆಚಾರ್ಯರಿರಲಿ, ನಿಮಗೆ ಅವರು ಪೂರ್ವಾಚಾರ್ಯರ ಪ್ರಕಾರವೇ ಇದ್ದಾರೋ ಇಲ್ಲವೋ ಹೇಗೆ ಗೊತ್ತಾಗಬೇಕು? ಅದಕ್ಕೆ ಶಾಸ್ತ್ರ ಸ್ವಾಧ್ಯಾಯ ಪ್ರತಿದಿನ ಮಾಡಲೇಬೇಕಾಗ್ತದೆ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಕೇವಲ ಸಮಯಸಾರ, ನಿಯಮಸಾರ, ಷಟ್ಕಂಡಾಗಮ, ಗೋಮಠಸಾರ, ಜೀವಕಾಂಡ, ಕರ್ಮಕಾಂಡ ಇಂಥದೆಲ್ಲ ಶಾಸ್ತ್ರಗಳನ್ನು ಓದುವವರಿಗೆ, ಅಭ್ಯಾಸ ಮಾಡುವವರಿಗೆ ಸರಿಯಾದ ತಿಳುವಳಿಕೆ ಆಗಲು ಯಾವತ್ತೂ ಸಾಧ್ಯವೇ ಇಲ್ಲ. ಯಾಕೆಂತಂದರೆ ಜಿನೇಂದ್ರ ಭಗವಾನರ ವಚನದಲ್ಲಿ 4 ಅನುಯೋಗಗಳು ಬಂದಿದ್ದಾವೆ. ಪ್ರಥಮ ಅನುಯೋಗ, ಕರ್ಣ ಅನುಯೋಗ, ಚರಣ ಅನುಯೋಗ, ದ್ರವ್ಯ ಅನುಯೋಗ. ನೀವು ಪ್ರಥಮವಾಗಿ ಪುರಾಣಗಳನ್ನು ಅಭ್ಯಾಸ ಮಾಡಲೇಬೇಕು. ಆವಾಗಲೇ ನಿಮ್ಮ ಜ್ಞಾನ ಭದ್ರ ಬುನಾದಿಯಿಂದ ಸಹಿತ ಆಗುತ್ತದೆ. ಇಲ್ಲದಿದ್ದರೆ ಕೇವಲ ಅಹಂಕಾರ ಪುಷ್ಟಿ ಆಗುತ್ತದೆ ಅಷ್ಟೇ. ಆದ್ದರಿಂದ ಈ ವಿಷಯದಲ್ಲಿ ನಾವು ಜಾಗರೂಕರಾಗಿ ಇರಬೇಕು. ಇನ್ನು ಮುಂದೆ ವಿಷಯ, ಗುರುಗಳ ಭಕ್ತಿ ಮತ್ತು ಗುರು ನಿಂದೆ, ಇದರ 2ರ ಫಲವನ್ನು ಹೇಳುವಂತಹ ಒಂದು ಬಹಳ ದೊಡ್ಡ ಸುಂದರವಾದ ಮಹತ್ವಪೂರ್ಣ ಘಟನೆ ಆಯಿತು. ಅದರ ಕಥೆಯನ್ನು ನೀವಿಲ್ಲಿ ಕೇಳ್ರಿ. ಇದು ಬಹಳ ಹಳೆಯ ಕಾಲದ ಘಟನೆ. ಇದು ಒಂದು ಸಮಯ ಚತುರ್ವಿಧ ಸಂಘ ಅಂತಂದರೆ ಮುನಿ, ಆರಿಕ, ಶ್ರಾವಕ, ಶ್ರಾವಿಕೆಯರು ಇವರನ್ನು ಚತುರ್ವಿಧ ಸಂಘ ಎನ್ನುತ್ತಾರೆ. ಒಂದು ಸಲ ಚತುರ್ವಿಧ ಸಂಘ ಸಂಮೇದ ಶಿಖರ್ಜಿಗೆ ಹೊರಟಿತು, ಅಂದರೆ ಯಾತ್ರೆಗೆ ಹೊರಟಿತು. ಆವಾಗ ದಾರಿಯಲ್ಲಿ ಅಂತಿಕ ಹೆಸರಿನ ಊರು ಸಿಕ್ಕಿತು. ಅಲ್ಲಿಯ ಜನ ಬಹಳ ದೊಡ್ಡ ಮಿಥ್ಯಾದೃಷ್ಟಿ ಇದ್ದರು. ಅವರ ಭಾವನೆಯಲ್ಲಿ ಅತಿ ಮೂರ್ಖತೆ, ಮಿಥ್ಯಾತ್ವ ಅಡಗಿತ್ತು. ದಿಗಂಬರ ಸಾಧುಗಳನ್ನು ನೋಡಿ ಅವರು ಬಹಳ ಗಹಗಹಿಸಿ ನಗಲು ಪ್ರಾರಂಭಿಸಿದರು ಮತ್ತು ಕುವಚನ ಮಾತನಾಡುತ್ತಿದ್ದರು. ಆವಾಗ ಅಲ್ಲಿ ಒಬ್ಬ ಕುಂಬಾರ ಇದ್ದ. ಅವನು ಎಲ್ಲರನ್ನೂ ಗದರಿಸಿ ಅಂದರೆ ಹೆದರಿಸಿ ನಗಾಡುವುದನ್ನು ನಿಲ್ಲಿಸಿದ ಮತ್ತು ಸಂಘದ ಸ್ತುತಿ ಮಾಡಿದ, ಭಕ್ತಿ ಮಾಡಿದ. ಯಾಕೆಂದರೆ ಯಾವ ಜೀವಕ್ಕೆ ಮೋಕ್ಷ ಹತ್ತಿರದಲ್ಲಿ ಇದೆ, ಅಂದರೆ ಸಂಸಾರ ಅಂತ್ಯ ಆಗಲು ಬರಲು ಇನ್ನು ಸ್ವಲ್ಪ ಉಳಿದಿವೆ, ಅಂಥ ಜೀವಕ್ಕೆ ಮಾತ್ರ ಈ ರೀತಿ ಬುದ್ಧಿ ಬರಲು ಸಾಧ್ಯ. ಅತ್ಯಂತ ನಿಕಟ ಭವ್ಯ ಜೀವದನಲ್ಲ, ಅವನಿಗೆ ಮಾತ್ರ ಈ ರೀತಿ ಆಗೋದಕ್ಕೆ ಸಾಧ್ಯ. ಮಿಥ್ಯಾತ್ವ ಅತಿ ದೊಡ್ಡ ಘೋರಾತಿ ಘೋರ ಪಾಪ 3 ಲೋಕದಲ್ಲಿ ಜೀವದಲ್ಲಿ ಯಾವುದಾದ್ರು ಇದೆ ಅಂತಂದರೆ ಅದು ಮಿಥ್ಯಾತ್ವನೇ ಇದೆ. ಅದೇ ರೀತಿ ಜೀವನನ್ನು ಉದ್ಧಾರ ಮಾಡುವಂತಹ ಯಾವುದಾದ್ರು ಒಂದು ಬಿಂದು ಇದೆ ಅಂತಂದರೆ 3 ಲೋಕದಲ್ಲಿ ಅದು ಸಮ್ಯಕ್ ದರ್ಶನವೇ ಇದೆ. ಈಗ ಆ ವಿಷಯ ಅಲ್ಲ, ಆದ್ದರಿಂದ ಅದನ್ನ ವಿಸ್ತಾರವಾಗಿ ಇಲ್ಲಿ ಹೇಳಲಾಗಲ್ಲ.
ನೋಡಿ, ಈ ಕುಂಬಾರನ ಮಿಥ್ಯಾತ್ವ ಕಷಾಯ ಬಹಳ ಕಡಿಮೆ ಇತ್ತು. ಆದ್ದರಿಂದ ಅವನಿಗೆ ಸತ್ ಜ್ಞಾನದ ಅರಿವು ಆಯಿತು. ಅವರನ್ನು ನೋಡಿ ದೇವರಂತೆ ಅವನಿಗೆ ಅನಿಸ್ತು. ಅವನು ಸಂಘದ ಭಕ್ತಿ ಸ್ತುತಿ ಮಾಡಿದ. ಇನ್ನು ಮುಂದೆ ಕೇಳ್ರಿ. ಹೀಗೆ ಸ್ವಲ್ಪ ದಿನ ಮುಂದೆ ಹೋಯಿತು. ಮುನಿಗಳ ಚತುರ್ವಿಧ ಸಂಘ ಅಲ್ಲಿಂದ ಬಹಳ ಮುಂದೆ ವಿಹಾರ ಆಗಿ ಹೋಯಿತು. ಸ್ವಲ್ಪ ದಿನಗಳ ನಂತರ ಆ ಊರಿನ ರಾಜ ಯಾವುದೋ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ಕದ್ದ ಎಂಬ ಸಿಟ್ಟಿನಿಂದ, ಅಂತಂದರೆ ಈಗ ಅಂತಿಕ್ ಅನ್ನುವಂತಹ ಊರಿದೆಯಲ್ಲ, ಆ ಊರಿಗೆ ಒಬ್ಬ ರಾಜ ಇದ್ನಲ್ಲ, ಅವನು ಬಹಳ ದೂರ ಇತ್ತು ಅವನ ಅರಮನೆ. ಆದರೆ ರಾಜನ ಮಹಲಿನಲ್ಲಿ ಒಬ್ಬ ವ್ಯಕ್ತಿ, ಅಂದರೆ ಅಂತಿಕ ಗ್ರಾಮದ ಒಬ್ಬ ವ್ಯಕ್ತಿ ಏನೋ ಹೋಗಿ ಮಹತ್ವಪೂರ್ಣ ವಸ್ತುವನ್ನು ಕಳವು ಮಾಡಿಬಿಟ್ಟ, ಅಂದರೆ ಕದ್ದು ಬಿಟ್ಟ. ಗೊತ್ತಾಯ್ತು? ಕದ್ದು ಬಿಟ್ಟ. ರಾಜನಿಗೆ ಇಷ್ಟೊಂದು ಸಿಟ್ಟು ಬಂತು ಅಂತಿಕ ಗ್ರಾಮದ ಜನರ ಮೇಲೆ. ಯಾಕೆಂದರೆ ಇವರನ್ನು ಹೀಗೆ ಬಿಟ್ಟರೆ ರಾಜ್ಯವನ್ನೇ ಇವರು ಕಬಳಿಸಿ ಬಿಡ್ತಾರೆ ಅನ್ನುವಂಥ ಅಷ್ಟು ಸಿಟ್ಟು ಬಂತು. ಆವಾಗ ಸೈನಿಕರಿಗೆ ಆದೇಶ ಮಾಡ್ದ, ಸಂಪೂರ್ಣ ಅಂತಿಕ ಗ್ರಾಮದ ಎಲ್ಲ ಮನುಷ್ಯರನ್ನ ಮನೆಯನ್ನು ಸುಟ್ಟು ತೆಗೆದು ಬಿಡ್ರಿ, ಅವ್ರು ಇರಬಾರ್ದು, ಅವರಿಂದಾಗಿ ಭಾಳ ಹಾನಿ ಇದೆ ಎಂಬುದನ್ನು ಆದೇಶ ಮಾಡಿಬಿಟ್ಟ ರಾಜ. ಆವಾಗ ಸಂಪೂರ್ಣ ಅಂತಿಕ ಗ್ರಾಮ ಸುಟ್ಟು ಹೋಯಿತು, ಮನೆಗಳು ಸುಟ್ಟು ಹೋಯಿತು, ಎಲ್ಲರೂ ಸುಟ್ಟು ಹೋದರು. ಆದರೆ ಪುಣ್ಯದ ಸಂಯೋಗದಿಂದ ಅದೇ ದಿನ ಆ ಕುಂಬಾರ ಮಾತ್ರ ಊರು ಬಿಟ್ಟು ಬೇರೆ ಯಾವುದೋ ಒಂದು ಆ ಮಹತ್ವಪೂರ್ಣ ಕೆಲಸಕ್ಕಾಗಿ ದೂರದ ಊರಿಗೆ ಹೋಗಿದ್ದ. ಆದ್ದರಿಂದ ಅವನ ಪ್ರಾಣ ಉಳಿಯಿತು. ಈ ಸತ್ತವರು ಎಲ್ಲರೂ ದ್ವಿಇಂದ್ರಿಯ ಜಾತಿಯ ಹುಳಗಳು ಆದರು. ನಂತರ ಮತ್ತೆ ತಿರ್ಯಂಚ ಆದವು. ಮತ್ತೆ ಕುಂಬಾರ ಮುಂದಿನ ಭಾವದಲ್ಲಿ ರಾಜನಾಗಿ ಹುಟ್ಟಿದ. ಅವನ ಹತ್ರ ಆನೆ ಇತ್ತು, ರಾಜನ ಹತ್ರ. ಮತ್ತೆ ಈ ಹುಳಗಳು ಮತ್ತೊಂದ್ಸಲ ಆನೆಯ ಕಾಲಿಗೆ ಸಿಕ್ಕಿ ಎಲ್ಲವೂ ಸತ್ತು ಬಿಟ್ಟು. ಇವರೆಲ್ಲರೂ ಯಾವುದೋ ಒಂದು ಸಣ್ಣ ಪುಣ್ಯದ ಉದಯದಿಂದ ಸಗರ ಚಕ್ರವರ್ತಿ, ಅಂದರೆ ಎರಡನೆಯ ಸಗರ ಚಕ್ರವರ್ತಿ ಇದನ್ನಲ್ಲ, ಆ ಸಗರ ಚಕ್ರವರ್ತಿಯ 60,000 ಜನ ಮಕ್ಕಳು ಆದರು ಈ ಜೀವಗಳು. ಆವಾಗ ಕುಂಭಕಾರನ ಜೀವ, ಅಂದರೆ ಕುಂಬಾರನ ಜೀವ, ಸಗರ ಚಕ್ರವರ್ತಿಯ ಮೊಮ್ಮಗ ಭಗೀರಥ ಆದ. ಭಗೀರಥ ಅದೇ ಭಾವದಲ್ಲಿ ಬಹಳ ದೊಡ್ಡ ತಪ ಮಾಡಿ ಮೋಕ್ಷಕ್ಕೆ ಹೋದ. ಅದಾದ ನಂತರ ಈ ಸಗರ ಚಕ್ರವರ್ತಿಯ 60,000 ಜನ ಮಕ್ಕಳು ಕೈಲಾಸ ಪರ್ವತದಲ್ಲಿ, ಅಲ್ಲಿ ಅಂದರೆ ಆ ಭರತ ಚಕ್ರವರ್ತಿ ಮಾಡಿದಂತಹ ಬಸ್ತಿಗಳ ರಕ್ಷಣೆಗಾಗಿ ಅಲ್ಲಿ ನೀರು ತುಂಬಿಸಲು ಹೋದರು. ದಂಡರತ್ನದಿಂದ ಹೊಡೆದರು ಪರ್ವತಕ್ಕೆ. ಅದೆಲ್ಲ ಆಯಿತು. ಅದು ಕತೆ ಭಾಳ ವಿಸ್ತಾರವಾಗಿದೆ. ಇದರಿಂದಾಗಿ ಸಗರ ಚಕ್ರವರ್ತಿಗೆ ವೈರಾಗ್ಯ ಆಯಿತು. ಅವನು ದೀಕ್ಷೆ ತಗೊಂಡ. ಅದಾದ ನಂತರ ಇದು ಮಕ್ಕಳಿಗೆ ಗೊತ್ತಾದ ನಂತರ ಅವರೆಲ್ಲರೂ ದೀಕ್ಷೆ ತಗೊಂಡ್ರು. ಆಮೇಲೆ ಅವ್ರದ್ದೆಲ್ಲ ಕಲ್ಯಾಣ ಆಯಿತು. ಅದು ವಿಷಯ ಬೇರೆ, ಅದು ಕತೆ ಭಾಳ ಮುಂದೆ ಹೋಗ್ತದೆ, ವಿಷಯ ಅದಲ್ಲ. ಇಲ್ಲಿ ನೋಡಿ, ಅವರು ಗುರುಗಳ ನಿಂದೆ ಮಾಡಿದ್ದಕ್ಕೋಸ್ಕರ ದ್ವಿಇಂದ್ರಿಯ ಪರ್ಯಾಯದಲ್ಲಿ ಹುಳುಗಳಾಗಿ ಹುಟ್ಟಿ ಆನೆ ಕಾಲಿ ಕೆಳಗಡೆ ಬಿದ್ದು ಸತ್ರು. ಎಷ್ಟೋ ಸಲ ಈ ರೀತಿ ಸಾವಾಯಿತು ಮಧ್ಯದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಅಂದರೆ ಸಮ್ಯಕ್ ಸಂಘದ ಗುರುಗಳ ನಿಂದೆಯನ್ನು ಮಾಡಬಾರದು ಎಂದು ಇಲ್ಲಿ ಎಚ್ಚರಿಸಿದ್ದಾರೆ. ಮತ್ತು ಆ ಕುಂಬಾರ ಮಾಡಿದ ಭಕ್ತಿಗೋಸ್ಕರ ಅವನು ಯಾವ್ಯಾವ ರೀತಿ ಫಲವನ್ನು ಪಡೆದ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಮತ್ತಿನ್ನು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಏಕಲವ್ಯದನಲ್ಲ, ಅವನು ಕೂಡ ಗುರುಭಕ್ತಿಯಿಂದಲೇ ಶಬ್ದವೇದಿ ವಿದ್ಯೆಯನ್ನು ಕಲಿತಿಲ್ಲವೇ? ಸಾಮಾನ್ಯವಾಗಿ ಪ್ರಾಪಂಚಿಕವಾಗಿ ಲೌಕಿಕವಾಗಿಯೇ ಗುರುಭಕ್ತಿ ಇಲ್ಲದೆ ಏನು ಪ್ರಾಪ್ತ ಆಗೋದಿಲ್ಲ ಅಂದ ಮೇಲೆ ಇನ್ನು ಮೋಕ್ಷ ಹೇಗೆ ಪ್ರಾಪ್ತ ಆಗಲು ಸಾಧ್ಯ ಅಲ್ಲವೇ? ಆದ್ದರಿಂದ ಇಲ್ಲಿ ಆಚಾರ್ಯ ಭಕ್ತಿಯನ್ನು ಭಾಳ ಮಹತ್ವಪೂರ್ಣವಾಗಿ ಹೇಳಲಾಗಿದೆ. ಇದು ತೀರ್ಥಂಕರರಾಗುವಂತಹ ಪುಣ್ಯ ಬಂಧಕ್ಕೆ ಕಾರಣ ಇದೆ. ಇವಾಗ ನಿಮಗೆ ಈ ಆಚಾರ್ಯ ಭಕ್ತಿ ಭಾವನೆಯ ಭಾಗವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಇನ್ನು ಮುಂದಿನ ಅಂದರೆ ಬಹುಶ್ರುತ ಭಕ್ತಿ ಭಾವನೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಅದನ್ನು ನೀವು ಸಮಯಕ್ಕೆ ಬಂದು ನಾಳೆ ಕೇಳ್ರಿ. ಇವು ಕೇವಲ 2 ಭಾಗದಲ್ಲಿ ಇದನ್ನ ಮುಗಿಸ್ತಾ ಇದ್ದೀನಿ. ಇದು ಭಾಳ ವಿಷಯ ಹೇಳೋದಕ್ಕೆ ಹೋಗೋದಿಲ್ಲ ಇಲ್ಲಿ, ಯಾಕೆಂದರೆ ಇನ್ನೂ ಅನೇಕ ಭಾಗಗಳು ಆಗೋವಿದಾವಲ್ಲ, ಹಾಗಾಗಿ ಆಯಿತು. ಇನ್ನು ನೀವು ಹೋಗಿ ಬರ್ರಿ, ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ.
ನಾಳೆ ಸರಿಯಾದ ಸಮಯಕ್ಕೆ ಬಂದುಬಿಟ್ರಿ, ತಡವಾಗಿ ಬಂದರೂ ಗೊತ್ತಾಗೋದಿಲ್ಲ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜ್. ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.